ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಫನ್. ಸದ್ಯಕ್ಕೆ ಈಗ ಸಜ್ಜಿ ಹೊಲ್ದಾಗಿನಿ. ಭಾಳ ದಿನ ಆಯಿತು ವೀಡಿಯೋದು ಮಾಡೋದು ಬಿಟ್ಟಿಗೆಸಿ, ಸ್ವಲ್ಪ ಬೇರೆ ಕೆಲಸ ಇದರಿಂದ ವೀಡಿಯೋದು ಮಾಡೋದಾಗಲಿಲ್ಲ. ಸದ್ಯಕ್ಕೆ ಈಗ ಸಜ್ಜಿ ನೋಡ್ರಿ, ಸದ್ಯಕ್ಕೆ ಈ ಥರ ಆದಗಳೇ ಒಳಗೆ ಸುಂಕದ ಇರ್ತಲ್ಲ, ಅದ್ರ ಸಲುವಾಗಿ ನಮ್ಮ ಅಪ್ಪವ್ರು ಅಂಗಿ ಹಾಕಿನಿದು ಹಳೆ ಅಂಗಿ ಹಾಕ್ಯಂದು ಪೈಪದ ಕಿತ್ತು ಹಾಕೋದು ಹೊಲ್ದಾಗ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಟೀ ಶರ್ಟ್ ಅವೆಲ್ಲ ಹಾಕಿಂದ್ರೆ ಮೈ ತುಂಬ ಸುಂಕದ ಕಡಿತದ, ಹಿಂದೆಡಕ್ಕೆ ತಿಂಡಿ ಕೊಡ್ತದೆ. ಅದಕ್ಕೆಲ್ಲ ಹಳೆ ಬಟ್ಟಿತ್ತು ಇದು ಹಾಕ್ಯಂದು ಕೆಲಸ ಮಾಡಕತ್ತೀನಿ. ಬರೀ ಈಗ ಸದ್ಯಕ್ಕೆ ಏನು ನಡೆದ ಕೆಲಸ ಅಂತ ತೋರಿಸ್ತೀನಿ. ನೋಡಕತ್ತಿರಲ್ಲ, ಸದ್ಯಕ್ಕಂತ ಸಜ್ಜಿ ಈ ಥರ ಆದ. ಅಂದರೆ ಎಲ್ಲಟ್ಟು ತೆನೆ ಆಗೇಸಿ ಕಾಳು ಹಿಡ್ದ ಅರ್ಧ ಈ ಥರ ಕಾಳು ಹಿಡಿಯೋಕತ್ತ, ಇನ್ನು ಅರ್ಧ ಈ ಥರ ಏನು ಸುಂಕನೂ ಹಿಡ್ದಲ್ಲ. ಅಷ್ಟ್ರಾಗೆ ಗುಬ್ಬಿಗಳೆಲ್ಲ ತೆನೆ ತಿನ್ನಕತ್ತಾವ ಈ ಥರ. ಯಾಕಂದ್ರೆ ಇಲ್ಲೇ ಗಿಡಗಳವ, ಈ ಸುತ್ತ ಗಿಡಗಳವ, ಈ ಮೂಲೆ ಇಟ್ಟದ, ಈ ಸೈಡ್ನ ಬರೀ ಗಿಡಗಳು ಕಂಟಿನ್ಯೂ ಅದ. ಇದಷ್ಟೇ ಮೂಲೆ, ಅಲ್ಲಿ ಬೇವಿನ ಗಿಡ ಕಾಣುತ್ತಲ್ಲ, ಅಲ್ಲಿ ತೆನೇನಿಲ್ಲ. ಇಲ್ಲೊಂದು ಗಿಡ ಕಾಣುತ್ತಲ್ಲ, ಅಲ್ಲೇದು ಈ ಸೈಡ್ ಒಳಕ್ಕೆ ನಾನು ಇದ್ದ ಕಡೆ ಗುಬ್ಬಿ ಭಾಳ ತಿನ್ನಕತ್ತ. ಯಾಕಂದ್ರೆ ಸುತ್ತ ಗಿಡ ಅದ, ಹೊಲ ಇದು ಒಂದೇ ಅದ. ಆ ಸೈಡ್ ಹೊಲ ಇದ್ರೆ ನಿನ್ನ ಕಾಳಾಗಿಲ್ಲ. ಸುತ್ತ ಏರಿಯಾದಾಗ ನೋಡ್ಕೊಂಡ್ರೆ ಈ ಕಡೆ ಹೊಲ ಖಾಲಿ ಅದ, ಆ ಸೈಡ್ನ ನಮ್ಮದೇ ಹೊಲ ಅದ. ಇದು ಒಂದು ಪರ್ಫೆಕ್ಟ್ ಅದಾವ್ರಿ ತಿನ್ನೋಕೆ, ಇಲ್ಲಿ ಕೂಡೋಕೆ. ಹಿಂದೆಡಕ್ಕೆ ನಾಯಿ ನೀರು ಹಾಸ್ತೀವಿ, ನೀರು ಕೊಡ್ಕೊಂತ ಇಲ್ಲಿ ತಿನ್ಕೊಂತ ಆರಾಮ್ ಕೊಡ್ತಾವೆ. ತಿಂದೋಸ್ ತಿನ್ನಲಿ, ಗುಬ್ಬಿಗಾಯದಂತ್ರ ಬಿಟ್ಬಿಟ್ವಿ ಸರಿ. ಯಾಕಂದ್ರೆ ಸುತ್ತ ಹೊಲ ಆಗ್ಯಾವ, ತಿಂದೋಸ್ ತಿನ್ನಲಿ ಬಿಡಲಿ ಅಂತ ಬಿಟ್ಬಿಟ್ವಿ. ಕಾಯದೆ ಬಿಟ್ಟು ಗುಬ್ಬಿ ಕಾಯೋದು. ಸದ್ಯಕ್ಕೀಗ ನೀರು ಹಚ್ಚದ, ಈಗ ಬೋರ್ ನೀರು, ಕೆನಲ್ ನೀರು ಬಂದವು. ಮನೆ ಬೆಲೆ ಪಟ್ಟಿಗೆ ನೀರು ಹಚ್ಚದ, ಅದು ತೊಯ್ಯಾಕತ್ತ. ಇವತ್ತು ನೈಟ್ ಆಗೇಸಿ ಈ ಹೊಲಕ್ಕೆ ಹರಿ ನೀರು ಬಿಡುತ್ತೆ. ಇನ್ನೊಂದು ಆ ಗಿಡಕ್ಕಿದ್ದ ಬೋರು ಅಲ್ಲಿ ಮೂಲೆಗೆ ಇನ್ನೊಂದು ಸಜ್ಜಿ ಹೊಲ ಇತ್ತಲ್ಲ, ಆ ಹೊಲಕ್ಕೆ ನೀರು ನಡೆದ. ಈ ಬೋರು ಈ ಹೊಲಕ್ಕಾಗಿ ಮತ್ತು ಅದ್ರ ಈ ಬಗ್ಲಿಗೆ ಮುಂದೆ ಆಗೇಸಿ ಮತ್ತು ಇಲ್ಲಿ ಈ ಕಡೆ ಅಂದ್ರೆ ಪೈಪ್ ಹಾಕತ್ತೀನಿ, ಜೋಡ್ಸಾಕತ್ತೀನಿ. ಇನ್ನೂ ಒಂದು 10 ಪೈಪ್ ಕಂಬಿದ್ದಾವೆ. ಇಲ್ಲೇ ಅದ ನೋಡ್ರಿ ಒಳಗೆ ಪೈಪು. ಇವೇ ಪೈಪ್ನೀಗ ಒಯ್ದಿಗೇಸಿ ಅಲ್ಲಿ ಜಾಯಿಂಟ್ ಮಾಡಿ ಒಂದು 10 ಗುಬ್ಬಿ ಹಾಕಿವಿ ಅಂದ್ರೆ ಮತ್ತೆ ನೈಟ್ ಕರೆಂಟ್, ಕೆನಲ್ಗೆ ನೀರು ಬಣ್ಣ ಬರೀ ನೈಟ್ ಅಟ್ಟೆ ಕರೆಂಟ್ ಕೊಡ್ತಾನೆ. ಅದಕ್ಕೆಲ್ಲ ಹೋಗೇಸಿ ನೈಟ್ ಬೋರ್ ಚಾಲು ಮಾಡಿ ಮತ್ತೆ ತೊಯ್ತ, ಮತ್ತು ನಾಳೆ ಕಿತ್ತಾಕಿದ್ರೆ ನಡೀತಂತ. ಸದ್ಯಕ್ಕೆ ಈಗ ಬೆಳಗಿನ ಬನ್ನಿ. ಹಿಂದೆಡಕ್ಕೆ ಬಂದ್ರೆ ಬಿಸಿಲು ಇರ್ತದೆ. ಬಿಸಿಲ ಮೈ ಎಲ್ಲ ಇವೆಲ್ಲ ಎಲ್ಲಿ ಚರ್ಸ್ತವೆ, ನಾರ್ಮಲ್ ಕಾಣ್ತಾವೆ. ಒಳಗೆ ಸ್ವಲ್ಪ ಮುಳುಗತ್ಲೆ ಇರ್ತವೆ. ಹಿಂಗೆ ಈ ಥರ ಆದ್ರೆ ಹಿಂಗೆ ಸವಿರಿದ್ರೆ ಹಂಗೆ ಮುಳ್ಳು ಇರ್ತವೆ. ಅದು ಮೈ ತರಿಸ್ತಂದ್ರೆ ಹಿಂದೆಡಕ್ಕೆ ಜಳಗ ಮಾಡಿದ್ರು ಸ್ವಲ್ಪ ತಿಂಡಿ ಕೊಡ್ತಿರ್ತ. ಅದಕ್ಕೆಲ್ಲ ಉದ್ದೊಂದು ತೋಳಿನ ಶರ್ಟ್ ಹಾಕಿದ. ಬರೀ ಸದ್ಯಕ್ಕೆ ಇವಿಷ್ಟು ಪೈಪ್ಗಳು ಒಯ್ದೇಸಿ ಅಲ್ಲಿ ಹಾಕಿ ಎಲ್ಲ ಗುಬ್ಬಿ ಜಾಯಿಂಟ್ ಮಾಡ. ಮತ್ತು ಸದ್ಯಕ್ಕೆ ನೋಡ್ರಿ ತೆನೆ ಅಂತ ಹಿಂಗಾವ. ಅಂದ್ರೆ ಈ ಥರ ತೋರ್ಸೋಕೆ ಗುಬ್ಬಿ ಒಳಗೆ ಭಾಳ ತಿನ್ನಕತ್ತವ. ತಿಂದ್ರೆ ತಿನ್ಲಕ್ಕ ಅದಂತೂ ಕಾಯದೆ ಬಿಟ್ಟು ತಿಂದೋಸ್ ತಿನ್ಲಕ್ಕ. ನನಗೆ ಅನ್ಸ್ಬಿಟ್ಟು ಇದು ಮೂಲಿಗೆ ಹೋಗ್ಬೋದು, ಒಂದು 5-6 ಚೀಲ ಆಗ್ಬೋದು. ಅದಟ್ಟು ತಿಂದ್ರೆ ತಿನ್ಲಕ್ಕ. ಏನೋ ಉಳ್ದಲ್ಲ ನಮಗೆ ಆಗ್ತದೆ. ಜೋಳ ಯಾವ ಥರ ಅದಂತ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಸಜ್ಜಿನ ಬೇರೆ ಬೇರೆ ಹೊಲಗಳು ಮುರಿದು ಬಿತ್ತಿದ್ದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಾಗ ತೋರಿಸಿ, ಅದನ್ನು ಮುಂದೆ ಬರೋ ವೀಡಿಯೋದಾಗ ತೋರಿಸ್ತೀನಿ. ಮತ್ತು ಇನ್ನೊಂದು ಆ ಮೂಲೆಗೆ ಅದಲ್ಲ, ಆ ಸಜ್ಜಿ ಚಲೋ ಅದ, ಹೊಲ ಗುಬ್ಬಿ ತಿಂದಿಲ್ಲ, ಅದನ್ನು ತೋರಿಸ್ತೀನಿ. ಬರ್ರಿ ಸದ್ಯಕ್ಕೆ ಸಜ್ಜಿಗ ಈ ಹೊಲ ಸದ್ಯಕ್ಕೆ ನಾ ಇರೋವಲ್ಲ ಈ ಥರ ಅದ. ಇಲ್ಲೆಷ್ಟೇ ಗುಬ್ಬಿಗಳು ತಿಂದ, ಆ ಕಡೆ ಮತ್ತೆ ಮುಂದೆ ಹೋದ್ರೆ ಗುಬ್ಬಿಗಳು ಏನು ತಿಂದಿಲ್ಲ. ಗುಬ್ಬಿ ಯಾವ ಥರ ತಿಂದ ನೋಡ್ರಿ. ಈಗ ಇದಂತ್ರ ಇನ್ನೂ ಒಂದು ವಾರದಾಗ ತೆನಿ ಖಾಲಿ ಮಾಡ್ತಾರೆ, ಪೂರ ಬಚ್ಚ ಮಾಡ್ತಾವೆ. ಇದನ್ನು ಖಾಲಿ ಮಾಡ್ತಾರೆ ಆಲ್ಮೋಸ್ಟ್. ಈ ಮೂಲೆ ಅಂತ ಈ ಸಂಧಿ ಅಂದ್ರೆ ಇಲ್ಲೇದು ಇಟ್ಟೆ ಅದಲ್ಲ, ಈ ಸಂಧಿ ಗುಬ್ಬಿಗಳಿಗೆ ಆಗ್ತದೆ. ತಿಂದ್ರೆ ತಿನ್ಲಕ್ಕೆ ಬಿಡ್ರಿ. ಬರೀ ಸದ್ಯಕ್ಕೆ ನಾವು ಹೋಗಿ ಪೈಪು ಕಿತ್ತೆ ಹಾಕಮ್ಮ ತೋರಿಸ್ತೀನಿ. ಕಿತ್ತೆ ಹಾಕಿ ಎಲ್ಲಿ ಹಾಕಿನ ಅಂತ ನೋಡಕತ್ತಿರಲ್ಲ. ಅಂದ್ರೆ ಆ ಸೈಡಿದ್ದು ತೋರಿಸಿದ್ದೆ. ಈಗ ಅಲ್ಲಿ ಗಿಡಗಳ ಬೆಲ್ಲಿ ಗುಬ್ಬಿ ತಿಂದಿದ್ದು. ಇಲ್ಲಿ ನೋಡಿರ್ಬೇಕಿದ್ರೆ ಒಂದು ಗುಬ್ಬಿನೂ ತಿಂದಿಲ್ಲ. ಅಂದ್ರೆ ಒಂದು ತೆನೇನ ಏನೋ ಮುಕ್ಕಾಗಿಲ್ಲ ನೋಡ್ರಿ. ಹಂಗಿದ್ದು ತೆನೆ ಹಂಗೆ ಅದಾವ. ಒಂದು ಕಾಳು ಸಮೇತ ತಿಂದಿಲ್ಲ ಈ ಸೈಡ್. ಯಾಕಂದ್ರೆ ಆ ಸೈಡ್ ಗಿಡಗಳು ಅತ್ತವ, ಎಲ್ಲಿ ಸನಿ ಆಯ್ತು ಅಲ್ಲೇ ಬಂದು ತಿಂದಿಸಿ ಅಲ್ಲೇ ವಾಪಸ್ ಹೋಗ್ತಾವ. ಮತ್ತು ಈ ಕಡೆನೂ ಬರೋದಿಲ್ಲ. ಈ ಸೈಡೆಲ್ಲ ಜೋಳ ಎಲ್ಲ ಬೆಳ್ಳಗಾಗ್ಯದ. ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ನೋಡಕತ್ರಿ. ನೋಡ್ರಿ ಸದ್ಯಕ್ಕೆ ಸಜ್ಜಂತ್ರ ಈ ಥರ ಅದು. ಈ ಸೈಡ್ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ದಾಯ್ತು. ಅಂದ್ರೆ ಆ ಗಿಡ ಕಾಣ್ತಾವಲ್ಲ ಅಲ್ಲೇದಿ. ಈ ಕಡೆ ಒಂದು 11 ಸ್ಪ್ರಿಂಕ್ಲರ್ ಹಾಕಿನಿ. ಸ್ವಲ್ಪ ಅಲ್ಲಿದು ಬರ್ಬೇಕಲ್ಲ, ಅಲ್ಲೇದಿ ಹಿಂಗೆ ಬರ್ಬೇಕು. ಮತ್ತು ಆ ಬೇವಿನ ಗಿಡ ಸೀದಾ ಅಲ್ಲಿ ಮತ್ತು ಇಲ್ಲಿ ಬರ್ಬೇಕು. ದೂರ ಆಯ್ತು ದಾರಿ ಅಂತ ಸ್ವಲ್ಪ ಕಮ್ಮಿನೇ ಹಾಕಿನಿ. ಸ್ವಲ್ಪ ಫೋರ್ಸ್ಲೇ ಬಿಡಲಿ, ಹಂಗಾರೆ ಸ್ವಲ್ಪ ಹೊಲ ಹಡಲು ತೊಯ್ತಂತ ಎಲ್ಲ ಹಾಕಿದ್ದಾಯ್ತು. ಈಗ ಸದ್ಯಕ್ಕೆ ಎತ್ತುಗಳು ಸ್ವಲ್ಪ ಬಾಟಿ ಕೊಯ್ಕೊಂಡು ಹೋಗಿದ್ರೆ ಇವತ್ತಿನ ಕೆಲಸ ಮುಗೀತು. ಸಂಜೆ ಕಡೆ ಬಂದೇಸಿ ಬೋರ್ ಚಾಲು ಮಾಡಿದಂದ್ರೆ ಮುಗಿದೈತೆ ಕೆಲಸ ಇವತ್ತಿಂದು. ಮತ್ತು ನಾಳೆ ಬೆಳಗ್ಗೆ ಬಂದೇಸಿ ಇದೇ ಥರ ಸ್ಪ್ರಿಂಕ್ಲರ್ ಇಲ್ಲಿ ಇದ್ದು ಮತ್ತು ಆ ಸೈಡ್ ಮುಂದೆ ಕಿತ್ತು ಹಾಕಿ ಮತ್ತು ಎತ್ತುಗಳಿಗೆ ಬಾಟಿ ಹಾಕಿ ಕೊಡ್ಕೊಂತಂದ್ರೆ ನಾಳೆ ಕೆಲಸನ ಮುಗಿತೀವಿ. ಇಷ್ಟೇ ಕೆಲಸ ನೋಡ್ರಿ ಸದ್ಯಕ್ಕೆ. ಈಗಂತರ ಬ್ಯಾಸಿಗೆ ಕೆಲಸ ಕಮ್ಮಿ. ಇನ್ನೂ ಒಂದು ತಿಂಗಳು, ಆಮ್ಯಾಗ ಒಂದು 6-15 ದಿನ ಎಲ್ಲ
ಹೊಲಗಳು ರಾಶಿ ಮಾಡ್ಬೇಕಲ್ಲ, ಅದನ್ನು ಸ್ವಲ್ಪ ಕೆಲಸ ಹೆಚ್ಚಿಗೆ ನಡೀತಾವೆ. ಇವು ಸಣ್ಣ ಸ್ಪ್ರಿಂಕ್ಲರ್ಗಳು ಇಲ್ಲಿ ಮತ್ತು ಅಲ್ಲಿ ತೆಗೆದಿಟ್ಟಿನಿ. ಯಾಕಂದ್ರೆ ಇವತ್ತು ನೈಟ್ ಇಲ್ಲೇ ತೊಯ್ತದ, ಇಲ್ಲೆಲ್ಲ ಹಸಿ ಕಾಣ್ತಲ್ಲವಲ್ಲ, ಇಲ್ಲೇ ತೊಯ್ತದ. ಇಲ್ಲಿ ತೊಯ್ಯೋಣ. ಮತ್ತು ಆ ಸೈಡ್ಲೇದು ಈ ಸೈಡೆಲ್ಲ ತೋರ್ಸಂತ ಬನ್ನಿ. ಮತ್ತು ಇಲ್ಲೇ ಯಾಕೆ ತೋರ್ಸ, ಮತ್ತು ಅವೆಲ್ಲ ಸ್ವಲ್ಪ ಆರಿದಂಗೆ ಆಗಿತ್ತು, ಅದಕ್ಕೆ ಹಾಕಿನಿ. ಮತ್ತು ನಾಳೆ ಇವು ಪೈಪ್ ತೆಗೆದೇಸಿ ಈ ಬೇವಿನ ಗಿಡ ಕಾಣುತ್ತಲ್ಲ, ಈ ಬೇವಿನ ಗಿಡ ಈ ಸೀದಾ ಹಾಕೇಸಿ ಈ ಹೊಲ ತೋರಿಸ್ತೀನಿ. ಮತ್ತು ನಾಡಿದ್ದು ಆ ಹೊಲಕ್ಕೆ ಹಾಕ್ತೀನಿ. ಫಸ್ಟು ಇಲ್ಲೇ ಹಾಕೋದು, ಆಮ್ಯಾಗ ಮುಂದಿನ ಹೊಲಕ್ಕೆ ಹೋಗೋದು. ಯಾಕಂದ್ರೆ ಒಂದೇ ಮೋಟ್ರ ಇಲ್ಲಿ ಮತ್ತು ಆ ಕಡೆ ಕಿತ್ತಾಕೋದು ಈ ಕಡೆ ಕಿತ್ತದು ಹಾಕೋಲ್ಲ, ಒಂದೇ ಸಾಲಿಗೆ ಏಕ ಪೈಪ್ ಬಿಡ್ತಾವಲ್ಲ. ಅಂದ್ರೆ ಫಸ್ಟ್ ಈ ಹೊಲ ಕಾಲಾಗತ್ತ, ಇದು ತೋರ್ಸಂದು ಏಸಿ ಮುಂದಿನ ಹೊಲ ತೋರಿಸಿದ. ಇದೇ ಥರ ಮಾಡ್ಕೊಂಡು 6 ದಿನದಾಗ ಒಂದೇ ಬೋರ್ಲಿ 6 ದಿನದಾಗ ಹೊಲ ಹಾಕ್ತದ. ಅಂದ್ರೆ 3 ದಿನ ಇದಕ್ಕೆ ಹೋಗ್ತದೆ, 3 ದಿನ ಅದಕ್ಕೆ ಹೋಗ್ತದೆ ನೋಡ್ರಿ. ಸದ್ಯಕ್ಕೆ ಗುಬ್ಬಿ ಅಲ್ಲ ಸ್ಪ್ರಿಂಕ್ಲರ್ ಎಲ್ಲ ಜಾಯಿಂಟ್ ಮಾಡಿದ್ದಾಯ್ತು, ಪೈಪ್ಗಳೆಲ್ಲ ಜಾಯಿಂಟ್ ಅವ. ಬೋರಿಗೆ ಆಟೋಮೆಟಿಕ್ ಹಾಕಿನಿ. ಕರೆಂಟ್ ಬಂದ್ರೆ ಚಾಲು ಆಗ್ತದೆ. ಕರೆಂಟ್ ಏನು ಆಗ್ಲತ್ತಂದ್ರೆ ಕೊಡೋದಿಲ್ಲ, ಅದು ಗೊತ್ತಿದ್ದೆ. ಅದ ನೈಟು ಕೊಡ್ತಾರೆ, ರಾತ್ರಿ 7 ಮ್ಯಾಗೆ ಕೊಡ್ತಾನೆ. ಅವಾಗ ಆಟೋಮೆಟಿಕ್ ಎಲ್ಲ ಎತ್ಕೊಂತ ಇನ್ನೊಂದು ಸತಿ ಬಂದು ಚೆಕ್ ಮಾಡಬೇಕು. ಒಂದೊಂದು ಸತಿ ವೋಲ್ಟೇಜ್ ಕಮ್ಮಿ ಕೊಟ್ಟಿದ್ರೆ ಆಟೋಮೆಟಿಕ್ ಎತ್ಕೋದಲ್ಲ, ಬಂದು ಚೆಕ್ ಮಾಡಿಸಿ ಹೋಗೋದು ನೋಡ್ರಿ. ಸದ್ಯಕ್ಕೆ ಇಲ್ಲಿ ಒಂದು 3 ಅಲ್ಲಿ ಒಂದು 5, ಅಲ್ಲಿ ಒಳಗೆ ಒಂದು 2 ಅಷ್ಟು ತೆಗೆದಿಟ್ಟಿದ್ವಿ.